ನಾನು ಫ್ಲಿಪ್ಕಾರ್ಟಲ್ಲಿ ಕುಕ್ಕರ್ನ ಆರ್ಡ್ರ್ ಮಾಡಿದ್ದೆ. ನಾನು ಪಿಜನ್ ಕುಕ್ಕರ್ನ ಆರ್ಡ್ರ್ ಮಾಡಿದ್ದೆ. ಇವಾಗ ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತಲ್ವ, ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೆ. ನಾನು ಆಲ್ರೆಡಿ ಈಗ 3.5 ಇಯರ್ ಬ್ಯಾಕು ಒಂದು ಸೆಟ್ ತೊಗೊಂಡಿದ್ದೆ. ಇದನ್ನು ತುಂಬ ಚೆನ್ನಾಗಿತ್ತು. ಹಾಗಾಗಿ ನನ್ನ ತಂಗಿನೂ ಕೂಡ ನನಗೊಂದು ಸೆಟ್ ಬೇಕು ಕಾಂಬೋ ಪ್ಯಾಕು ಅಂತ ಅಂದ್ಲು. ಹಾಗಾಗಿ ನಾನು ಮತ್ತೆ ಪುನಃ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಕೂಡ 3.5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಲ್ಲ, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಇದುವರೆಗೂ. ತುಂಬ ಚೆನ್ನಾಗಿತ್ತು. ಹಾಗಾಗಿ ನನಗೊಂದು ಸೆಟ್ ಬೇಕು ಅಂದಿದ್ದಾಗೆ ಬೇಕು ಅಂದಲ್ಲ, ಹಾಗಾಗಿ ನಾನು ಪುನಃ ಇದನ್ನು ಒಂದು ಸೆಟ್ಟನ್ನು ಆರ್ಡ್ರ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೆಲ್ಲ ತೆಗೆದು ತೋರಿಸ್ತೀನಿ. ಇದು ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ನಾವು ಅವರು ಟ್ರಕ್ಕಲ್ಲಿ ತಂದು ಕೊಡ್ತಾರಲ್ಲ, ಆವಾಗಲೇ ನಾವು ಚೆಕ್ ಮಾಡಿಕೊಂಡು ತೊಗೋಬೇಕು. ಹಾಗಾಗಿ ಬಾಕ್ಸು ಮೊದಲೇ ಓಪನ್ ಆಗಿರುತ್ತೆ. ಆಮೇಲೆ ಏನಾದರೂ ನಾವು ಮತ್ತೆ ಅದು ಏನಾದರೂ ಡ್ಯಾಮೇಜ್ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ವಾಪಸ್ ಮಾಡೋಕ್ಕೋದ್ರೆ ಅದನ್ನು ತೊಗೊಳ್ಳಲ್ಲ. ಹಾಗಾಗಿ ನಾವು ಬಾಕ್ಸ್ನ ಓಪನ್ ಮಾಡೇ ಕೊಡ್ತಾರೆ ನಮಗೆ ಅಲ್ಲಿ. ಈಗ ಹಾಗಾಗಿ ನಾನು ಬಾಕ್ಸ್ನ ಓಪನ್ ಮಾಡಿರೋದೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು 7.5 ಲೀಟ್ರ್ ಕುಕ್ಕರು, ಪಿಜನ್ ಕುಕ್ಕರ್. ಇದು ತಳ ಅಂತೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ಒಂದು ಮುಚ್ಚಳ ಕೊಟ್ಟಿದ್ದಾರೆ, ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಒಂದು ವಿಸಿಲ್ ಕೊಟ್ಟಿದ್ದಾರೆ. ಅದೇ ಥರ ಇದು ಎರಡೂ ಕುಕ್ಕರ್ಗೂ ಒಂದೇ ಒಂದು ಮುಚ್ಚಳನ ಕೊಟ್ಟಿದ್ದಾರೆ. ಇದು 2 ಲೀಟ್ರ್ ಕುಕ್ಕರು ಮತ್ತು ಇದು 3 ಲೀಟ್ರ್ ಕುಕ್ಕರು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದನ್ನೆಲ್ಲ ನಾವು ಅನ್ನ ಮಾಡೋಕ್ಕೆ, ಕರಿ ಮಾಡೋಕ್ಕೆ ಅಥವಾ ಸಾಂಬಾರು ಪಲ್ಯಗಳು ಏನಾದರೂ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಚೆನ್ನಾಗಿದ್ದಾವೆ ಎರಡೂ. ಇದನ್ನು ನಾವು ಜಾಸ್ತಿ ಸಾಂಬಾರು ಅಥವಾ ಏನಾದರೂ ಜಾಸ್ತಿ ಜನ ಇದ್ದಾಗ ಏನಾದರೂ ಮಾಡಲಿಕ್ಕೆ ಚೆನ್ನಾಗಿದೆ ಇದು ಕುಕ್ಕರು. ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಅಂತ, ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇದು 2 ಲೀಟ್ರ್ ಕುಕ್ಕರು ಮತ್ತು ಇದು 3 ಲೀಟ್ರ್ ಕುಕ್ಕರು. ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಂಪ್ಲೇಂಟ್ಸ್ ಕೂಡ ಇಲ್ಲ. ನೀವು ಕೂಡ ಬೈ ಮಾಡ್ಬೋದು. ಬೇಕು ಅಂದರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ತೊಗೊಳ್ಬೋದು. ನಾನು 3.5 ವರ್ಷದ ಹಿಂದೆ ತೊಗೊಂಡಾಗ ಇದಕ್ಕೆ 2,700 ರೂಪಾಯಿ ಇತ್ತು. ಇವಾಗ 2,500 ರೂಪಾಯಿಗೆ ಇದು ಹೊಸದು ಸಿಕ್ಕಿದೆ ನನಗೆ. ಹೇಳಿದ್ನಲ್ವ, ಇದು ದೊಡ್ಡ ಕುಕ್ಕರ್. ಇದು 7.5 ಲೀಟ್ರದ್ದು. ಚೆನ್ನಾಗಿದೆ ಅಲ್ವಾ? ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬಾಯ್ ಬಾಯ್. ಮೀಶೋದಲ್ಲಿ ಇವಾಗ ಆಫರ್ ಬಿಟ್ಟಿದ್ರು, ಹಾಗಾಗಿ ನಾನು ಒಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ನಾನು ಆರ್ಡ್ರ್ ಮಾಡಿದ್ದು ಫಸ್ಟಿದು ಆ್ಯಪಲ್ ಕಟ್ಟರ್ ಅಂತ ಇದೆ. ನೋಡಿ, ತುಂಬ ಚೆನ್ನಾಗಿದೆ ಇದು. ಆ್ಯಪಲ್ನಂಗಿಟ್ಟು ಪ್ರೆಸ್ ಮಾಡೋದಷ್ಟೇ ಆ್ಯಪಲ್ ಕಟ್ ಆಗುತ್ತೆ. ನಂತರ ಒಂದಷ್ಟು ಶೇಪರ್ಸ್ನ ತರಿಸಿದ್ದೀನಿ. ಕುಕ್ಕೀಸ್ ಮೋಲ್ಡ್ ಅಂತಾರೆ ನೋಡಿ, ಕುಕ್ಕೀಸ್ ಮೋಲ್ಡ್ ಅಂತಾರೆ, ಅದನ್ನು ತರಿಸಿದ್ದೀನಿ ನಾನು. ಅದೇನಾದರೂ ಕುಕ್ಕೀಸ್ನ ಮಾಡಬೇಕು ಅಂತ ಅಂದಾಗ ಈ ರೀತಿ ಅದರ ಶೇಪ್ಸ್ನ ಮಾಡಬೇಕು, ಕುಕ್ಕೀಸ್ನ ಮಾಡಬೇಕು ಅಂದಾಗ ಈ ರೀತಿ ಶೇಪರ್ಸ್ನ ಬೇಕು ಅಂತ ಅಂದ್ಬಿಟ್ಟು ನಾನು ಇವನ್ನ ತರಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು 3 ಸೈಜಲ್ಲಿ ಇರ್ತವೆ. 3 ಸೈಜಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? 1, 2, 3 ಇದ್ದಾವೆ ನೋಡಿ. ಇದೊಂಥರ ಫ್ಲವರ್ ಥರದ್ದು. ಇದು ಒಂದು ಹಾರ್ಟ್ ಥರದ್ದೊಂದು ಶೇಪ್. ಇದು ಹಾಗೆಯೇ ರೌಂಡ್ ಶೇಪ್. ಇದು 3. ನಂತರ ಇವು ಸ್ಟಾರ್ ಶೇಪ್. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಾವು ಕುಕ್ಕೀಸು ಬೇರೆ ಏನಾದರೂ ಮಾಡಬೇಕು, ಯಾವ ಥರ ಶೇಪ್ ಕೊಡಬೇಕು ಅಂದಾಗ ಈ ರೀತಿ ಕಟರ್ಸ್ನ ನಾವು ಯೂಸ್ ಮಾಡ್ಬೋದು, ಈ ರೀತಿ ಶೇಪರ್ಸ್ನ. ಈಗ ನಾನು 2 ಆಯಿಲ್ ಡಿಸ್ಪೆನ್ಸರಿಗಳನ್ನ ತೊಗೊಂಡಿದ್ದೀನಿ. ಆಯಿಲ್ ಡಿಸ್ಪೆನ್ಸರಿ ಅಂತ ಅಂದ್ಬಿಟ್ಟು ನಾವು ಆಯಿಲ್ ಹಾಕೋಕ್ಕೆ ಉಪಯೋಗಿಸ್ತೀವಲ್ವ, ಆ ಥರದ್ದು. ಅದರೊಳಗಡೆ ಈ ರೀತಿ ಫಿಟ್ಟಾಗಿ ಕೂತಿರುತ್ತೆ, ಹಿಂಗೆ ಕೂತಿರುತ್ತೆ. ಇದು ಇದರೊಳಗಡೆ ಹಿಂಗೆ ತೆಗೆದು ಆಯಿಲ್ನ ಈ ರೀತಿ ಹಾಕೋದು. ಅದು 2 ಇದರಲ್ಲಿ ಕಾಂಬೋ ಪ್ಯಾಕ್ ಅಂತ ಇತ್ತು. ಇದರಲ್ಲಿ 2 ಇದೆ. ಕಾಂಬೋ ಪ್ಯಾಕ್ ಅಂತ 2 ಸಿಕ್ಕಿತ್ತು ನನಗೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಕೂಡ ಇದನ್ನು ಬೈ ಮಾಡ್ಬೋದು. ನಾನು ಇಲ್ಲಿ 2 ನೋಡಿ 2 ಆಯಿಲ್ ಬಾಟಲ್ನ ತೊಗೊಂಡಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿದೆ ಇದು.
ಇದು ಏನಾದರೂ ಜರ್ಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದು ಸ್ಟ್ರೈನರ್ನ ತೊಗೊಂಡೆ ನಾನು. ಇದು ಇರಲಿ, ಏನಾದರೂ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಇದು ಪರವಾಗಿಲ್ಲ, ಓಕೆ ಇದೆ, ತೊಂದರೆ ಇಲ್ಲ. ಅದೇ ಥರ ಇದೊಂದು ಮೋಲ್ಡ್ನ ತಗೊಂಡೆ. ನಾವು ಫ್ರಿಜ್ಜಲ್ಲಿ ಏನಾದರೂ ಹಾಕಿರ್ತೀವಲ್ವ, ಆ ರೀತಿ ಮೋಲ್ಡ್ಗಳಿವೆ. ನಾವೇನಾದರೂ ಕುಕ್ಕೀಸು ಅಥವಾ ಐಸ್ ಕ್ರೀಮು, ಚಾಕ್ಲೇಟ್ಸು ಏನಾದರೂ ಮಾಡ್ತೀವಲ್ವ, ಅದನ್ನೆಲ್ಲ ಹಾಕಲಿಕ್ಕೆ ಇದೊಂದು ಮೋಲ್ಡ್. ಚೆನ್ನಾಗಿದೆ ಇದು ಕ್ವಾಲಿಟಿ. ಓಕೆ ನೋಡಿ, ಈ ರೀತಿ ಇರುತ್ತೆ. ಇದು ಸಿಲಿಕಾನು. ಎರಡಿದೆ ಇದರಲ್ಲಿ, ಒಂದಲ್ಲ ಎರಡಿದೆ. ಓಕೆ, ಇಷ್ಟನ್ನು ನಾನು ತಗೊಂಡಿದ್ದೆ. ಇವೆಲ್ಲ ಪ್ರಾಡಕ್ಟು ನನಗೆ ಬೇಕು ಅಂತ ನಾನು ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿನೂ. ನೀವೇನಾದರೂ ಇದನ್ನು ಬೈ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ.